ನಮಸ್ತೆ ವೀಕ್ಷಕರೇ ಬಿ ಪಿ ಎಲ್ ರೇಷನ್ ಕಾರ್ಡ್ಗೆ ಭಾರಿ ಡಿಮ್ಯಾಂಡ್ ಅನ್ನೋದು ಬಂದಿದೆ. ಹೊಸ ಕಾರ್ಡ್ ವಿತರಣೆಗೂ ಕೂಡ ಒಂದು ಡೇಟ್ ಅನ್ನೋದು ಫಿಕ್ಸ್ ಆಗಿದೆ. ಅದರ ಎಲ್ಲ ಕಂಪ್ಲೀಟ್ ಮಾಹಿತಿಯನ್ನು ಈ ವಿಡಿಯೋ ಮುಖಾಂತರ ತಿಳಿಸ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಎಲ್ಲರೂ ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಬಿ ಪಿ ಎಲ್ ಕಾರ್ಡ್ಗೆ ಒಂದು ಜನಸಾಗರವೇ ನಿಂತ್ಕೊಂಡಿದೆ. ನಮ್ಮ ರಾಜ್ಯ ಸರ್ಕಾರದ ಈ ಯೋಜನೆಗೆ ಭಾರಿ ಜನರು ಸ್ಪಂದಿಸ್ತಾ ಇದ್ದಾರೆ. ಲಕ್ಷಾಂತರ ಅರ್ಜಿಗಳು ಈಗಾಗಲೇ ಸರ್ಕಾರಕ್ಕೆ ಹರಿದು ಬರ್ತಾ ಇದ್ದು ಕೂಡ ತುಂಬ ಕುತೂಹಲ ಉಂಟಾಗಿ ಏನು ಸರ್ವರ್ ಸಮಸ್ಯೆ ಕೂಡ ಬಂದು ಜನರೆಲ್ಲ ಕೂಡ ತುಂಬ ಪರದಾಡ್ತಾ ಇದ್ದಾರೆ. ಸ್ನೇಹಿತರೆ, ಏನು ಬಡತನ ರೇಖೆಗಿಂತ ಕೆಳಗಿರ್ತಾರೋ ಅವರಿಗೆ ಈ ಬಿ ಪಿ ಎಲ್ ಕಾರ್ಡ್ ರೇಷನ್ ಕಾರ್ಡನ್ನು ಕೊಡ್ತಾ ಇದೆ ನಮ್ಮ ಸರ್ಕಾರ. ಏನು ಒಂದು ಇತ್ತೀಚೆಗೆ ಒಂದು ಅನುಮೋದನೆ ನೀಡಿದ ಪ್ರಕಾರ 3.5 ಲಕ್ಷಕ್ಕೂ ಹೊಸ ಅರ್ಜಿಗಳು ಸಲ್ಲಿಕೆಯಾಗಿದೆಯಂತೆ. ಅವರ ಒಂದು ಅಗತ್ಯ ಸೇವೆಗಳಿಗೆ ಏನು ಅವರು ಕೂಡ ಬಡರೇಖೆಗಿಂತ ಮೇಲಿದ್ರೂ ಕೂಡ ಇಷ್ಟೊಂದು ಅರ್ಜಿಗಳು ಬರ್ತಾ ಇದೆಯಲ್ಲ ಅಂತೇಳಿ ಸರ್ಕಾರ ಚಿಂತನೆ ಮಾಡ್ತಾ ಇದೆ. ಹಾಗಾದರೆ ಏನು ಬಿ ಪಿ ಎಲ್ ಕಾರ್ಡ್ಗಳ ಒಂದು ಪ್ರಾಮುಖ್ಯತೆ ಏನು, ಯಾಕೆ ಇಷ್ಟೊಂದು ಅರ್ಜಿಗಳು ಬರ್ತಾ ಇದ್ದಾರೆ, ಇದರ ಹಿಂದಿನ ಕಾರಣ ಏನು ಅಂತ ನಾವು ನೋಡೋದಾದರೆ, ಶೈಕ್ಷಣಿಕ ಒಂದು ಸ್ಕಾಲರ್ಶಿಪ್ಗಳ ಯೋಜನೆಗಳನ್ನು ಪಡಿಬೋದು ಈ ಒಂದು ಬಿ ಪಿ ಎಲ್ ಕಾರ್ಡನ್ನು ತಗೊಂಡ್ರೆ. ಎರಡನೆಯದಾಗಿ ಆರೋಗ್ಯ ಸೇವೆಗಳು, ಗೌರ್ಮೆಂಟ್ ಯಾವುದೇ ಆಗಲಿ, ತುಂಬ ಒಂದು ಜಿಲ್ಲೆಯಲ್ಲಿ 10 ಹಾಸ್ಪಿಟಲ್ ಇದೆ ಅಂತಂದರೆ ನೀವು 5 ಹಾಸ್ಪಿಟಲಲ್ಲಿ ಈ ಒಂದು ಚಿಕಿತ್ಸೆಗಳನ್ನು ಉಚಿತವಾಗಿ ಪಡೆಬೋದು ಅಂತ ಹೇಳಿ. ಅದಕ್ಕೋಗಿ ವಿವಿಧ ರೀತಿಯ ಸರ್ಕಾರಿ ಸೌಲಭ್ಯಗಳು, ಸಬ್ಸಿಡಿಗಳನ್ನು ಪಡಿಬೋದು ನೀವು. ಅದಕ್ಕಾಗಿ ಜನರು ಬಿ ಪಿ ಎಲ್ ಕಾರ್ಡನ್ನು ತೊಗೊಳೋದಕ್ಕೆ ಮುಂದೆ ನಿಂತ್ಕೊಂಡಿದ್ದಾರೆ. ಈ ಒಂದು ಸೇವೆಯನ್ನು ತೆಗೆದುಕೊಂಡು ಸಬ್ಸಿಡಿ, ಕಡಿಮೆ ಆದಾಯದ ಕುಟುಂಬಗಳಿಗೆ ಸಬ್ಸಿಡಿ ಸಿಗುತ್ತೆ, ಅದರಿಂದ ಎಲ್ಲರೂ ಕೂಡ ತೊಗೊತೀವಿ ಅಂತ ಹೇಳಿ ಹೊರಟಿದ್ದಾರೆ. ಏನು ವಿವಿಧ ಜಿಲ್ಲೆಗಳಲ್ಲಿ ಎಷ್ಟೆಷ್ಟು ಅರ್ಜಿಗಳು ಬಂದಿದೆ ಅಂತಂದರೆ, ಬೆಂಗಳೂರಲ್ಲಿ 16,000ಕ್ಕಿಂತ ಹೊಸದಾಗಿ ಅರ್ಜಿಗಳು ಬಂದಿದೆ. ತುಂಬ ಒಂದು ಜಿಲ್ಲೆ ಅಂತ ತಗೊಂಡ್ರೆ ಮಿನಿಮಮ್ ಅಂತಂದ್ರೆ 10,000ಕ್ಕಿಂತ ಹೆಚ್ಚಿನ ಒಂದು ಏನು ಅರ್ಜಿಗಳನ್ನು ಹಾಕಿದ್ದಾರೆ ಅಂತೇಳಿ ಹೇಳಿದ್ದಾರೆ. ಪ್ರಸ್ತುತವಾಗಿ ತುಂಬ ಇಲ್ಲಿ ಸವಾಲುಗಳನ್ನು ಎದುರಿಸ್ತಾ ಇದ್ದೀವಿ ನಾವು. ಹೆಚ್ಚಿನ ಸಂಖ್ಯೆ ಅಪ್ಲಿಕೇಶನ್ಗಳು ಹೊರತಾಗಿಯೂ ಕೂಡ 2023ರಲ್ಲಿ ಸುಮಾರು 2.5 ಲಕ್ಷ ಅರ್ಜಿಗಳು ಬಂದಿದ್ವು. ಇವಾಗ ಪ್ರತಿಕ್ರಿಯೆ ಹೇಗಿದೆ ಅಂತಂದರೆ ಡಬಲ್ ಆಗಿಬಿಟ್ಟಿದೆ ಅಂತೇಳಿ, ಏನು ತಹಶೀಲ್ದಾರೇ ಆಗಿರಲಿ, ಒಂದು ಖಾಸಗಿ ಒಂದು ಬ್ರೌಸಿಂಗ್ ಸೆಂಟರ್ಗಳಲ್ಲಿ ಕೂಡ ತುಂಬ ದಟ್ಟಣೆ ಉಂಟಾಗಿ ಅವರು ರಿಪೋರ್ಟ್ ಕೂಡ ಮಾಡ್ತಾ ಇದ್ದಾರಂತೆ. ಒಂದು ನಮ್ಮ ರಾಜ್ಯದ ಆಹಾರ ಮತ್ತು ನಾಗರಿಕ ಒಂದು ಸರಬರಾಜುಯಲ್ಲಿ ಗ್ರಾಹಕರ ಒಂದು ವ್ಯವಹಾರಗಳ ಇಲಾಖೆ ಬಾಕಿ ಇದ್ರ ಬಗ್ಗೆ ತುಂಬ ಒಂದು ಮಾಹಿತಿಯನ್ನು ನೀಡ್ತಾ ಇದ್ದಾರೆ. ಎಲ್ಲರೂ ಕೂಡ ಈ ಥರ ಬಂದು ನೀವು ರೇಷನ್ ಕಾರ್ಡನ್ನು ಕೊಡಿ ಅಂದರೆ ಕೊಡೋದಕ್ಕಾಗೋದಿಲ್ಲ, ನಿಮ್ಮ ಹತ್ರ ಅರ್ಹತೆಗಳಿರಬೇಕು ಅಂತೇಳಿ ತಿಳಿಸ್ತಾ ಇದ್ದಾರೆ. ಆದರೆ ಜನಗಳು ಇದಕ್ಕೆ ಒಂದು ಸೂಕ್ತವಾದ ಪ್ರತಿಕ್ರಿಯೆಯನ್ನು ನೀಡ್ತಾ ಇಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ. ಇನ್ನು ಕೂಡ ನಾವು ನೋಡಬೇಕಾಗಿದೆ, ಒಂದು ತಾಂತ್ರಿಕ ಒಂದು ಸವಾಲಿನಿಂದ ಜನ ಇನ್ನೂ ಕೂಡ ನಿಜವಾಗ್ಲೂ ಕೂಡ ಬಡವರ್ಗದ ಜನರಿಗೆ ಈ ರೇಷನ್ ಕಾರ್ಡನ್ನು ಸಿಗ್ತಾ ಇಲ್ಲ. ಕಾದು ನೋಡೋಣ, ಎಲ್ರಿಗೂ ಕೂಡ ಸಿಗಲಿ ಅಂತ ಹೇಳಿ ಹೇಳ್ತಿದ್ದೀವಿ. ಇದೇ ರೀತಿಯ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದಗಳು.